ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಕುಕಿ ಚಾನಲ್. ಇವತ್ತು ಸಿಂಪಲ್ ಆಗಿ ಸಾಫ್ಟ್ ಚಪಾತಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕೆ ಏನೇನು ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತಗೊಳ್ಳಿ, ಒಂದು 2 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ತಾ ಮಿಕ್ಸ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಅದು ಮೇಲಿಗೆ ಬರುತ್ತೆ, ಉಬ್ಬಿರೋ ಥರ ಮೇಲಿಗೆ ಬರುತ್ತೆ ಪ್ರೆಸ್ ಮಾಡಿದಾಗ. ಸೊ ಈ ಹದ ಕರೆಕ್ಟಾಗಿದೆ ಅಂತ. ಸೊ ಇವಾಗ ಒಂದು ಪ್ಲೇಟ್ ಅಥವಾ ಒಂದು ಕಾಟನ್ ಬಟ್ಟೆ ಹಾಕಿ ಮುಚ್ಚಿಡಿ. ಒಂದು 5 to 10 ಮಿನಿಟ್ಸ್ ಮುಚ್ಚಿಟ್ರೆ ಸಾಕು. ಈಗ 10 ನಿಮಿಷ ಆಗಿದೆ. ಸೊ ಇವಾಗ ಚಪಾತಿ ಹಿಟ್ಟನ್ನು ತಗೊಂಡು ನಾದ್ತಾ ಇದ್ದೀನಿ. ಒಂದು ಸ್ವಲ್ಪ ಪೌಡರ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದಿದ ಮೇಲೆ ಈ ಥರ ಸಾಫ್ಟ್ ಆಗುತ್ತೆ. ಆಮೇಲೆ ಈ ಥರ ಚಿಕ್ಕ ಉಂಡೆ ಮಾಡ್ಕೊಳೋದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಈಸಿ ಆದರೆ ಆ ಥರ ಮಾಡ್ಕೊಳ್ಳಿ. ಈ ಥರ ನಾನು ಮಾಡಿರೋದ್ರಲ್ಲಿ ಒಂದು 6 ಚಪಾತಿ ಆಗೋಷ್ಟು ಮಾಡಿದ್ದೀನಿ. ಈ ಥರ ರೌಂಡ್ಸ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಈ ಥರ ಲಟ್ಟಿಸ್ಬೇಕು. ಈ ಥರ ಲಟ್ಟಿಸಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಈ ಚಪಾತಿ ಎಷ್ಟು ಲಟ್ಟಿಸಿದೀವೋ ಅಷ್ಟು ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡಿದ ತಕ್ಷಣ ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಮತ್ತೆ ಲಟ್ಟಿಸ್ಬೇಕು. ಈ ಥರ ಮಾಡೋದ್ರಿಂದ ನಮಗೆ ಲೇಯರ್ ಚಪಾತಿ ಬರುತ್ತೆ, ಸಾಫ್ಟಾಗಿರುತ್ತೆ ಚಪಾತಿ. ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟು ಅದ್ರ ಮೇಲೆ ಚಪಾತಿ ಹಾಕಿ ಒಂದು 30 ಸೆಕೆಂಡ್ಸ್ ಆದಮೇಲೆ ಮತ್ತೆ ಅದನ್ನು ತಿರುಗಿಸಿ ಆದಮೇಲೆ ಲೈಟಾಗಿ ಎಣ್ಣೆ ಅಪ್ಲೈ ಮಾಡಿ ಮತ್ತೆ ಒಂದು 30 ಸೆಕೆಂಡ್ಸ್ ಆದಮೇಲೆ ಆ ಕಡೆ ತಿರುಗಿಸ್ಬಿಟ್ಟು ಮತ್ತೆ ಎಣ್ಣೆ ಅಪ್ಲೈ ಮಾಡಿ. ಅಷ್ಟೇ. ಅದು ಒಂದು 30 ಸೆಕೆಂಡ್ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿಬಿಟ್ಟು ನಾವು ಬೇಯಿಸಬೇಕು. ಸೊ ಈಸಿಯಾಗಿ ಚೆನ್ನಾಗಿ ಬೇಯುತ್ತೆ ಅದು. ಸೇಮ್ ಅದೇ ಥರನೇ ಇನ್ನೊಂದು ಚಪಾತಿ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ತಗೊಂಡೆ ಮತ್ತು ಯಾವ ಥರ ಬೇಕೋ ಆ ಥರ ಲಟ್ಟಿಸಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡಿ ಮತ್ತು ಫೋಲ್ಡ್ ಮಾಡಿ ಪೌಡರಲ್ಲಿ ಡಿಪ್ ಮಾಡಿ ಮತ್ತು ರೌಂಡಾಗಿ ಲಟ್ಟಿಸಿ ಈಗ ತವ ಮೇಲೆ ಹಾಕ್ತಾ ಇದ್ದೀನಿ. ಸೊ ಒಂದು 30 ಸೆಕೆಂಡ್ ಬಿಸಿ ಆದಮೇಲೆ ಮತ್ತೆ ಎಣ್ಣೆ ಅಪ್ಲೈ ಮಾಡಿ
ಮತ್ತು ತಿರುಗಿಸಿ ಮತ್ತು ಆ ಸೈಡ್ ಕೂಡ ಎರಡೂ ಕಡೆನೂ ಎಣ್ಣೆ ಅಪ್ಲೈ ಆಗಿದ ತಕ್ಷಣ ನೋಡಿ ಚಪಾತಿ ಉಬ್ತಾ ಇದೆ, ಕಾಣಿಸ್ತಿದೆ ಅನಿಸುತ್ತೆ. ಇಷ್ಟೇ ಸಿಂಪಲ್ ಚಪಾತಿ, ಈಸಿಯಾಗಿ ಬ್ಯಾಚುಲರ್ಸ್ ಮಾಡ್ಕೊಬೋದು. ಒಬ್ಬರು ಚಪಾತಿ ಮಾಡಿದ್ರೆ ಗಟ್ಟಿಯಾಗಿ ಬರುತ್ತೆ ಅಂತಾರಲ್ಲ, ಇಷ್ಟೇ, ಅದರಲ್ಲಿ ಏನೂ ಇಲ್ಲ, ಎಣ್ಣೆ ಜಾಸ್ತಿ ಏನು ಖರ್ಚಾಗೋದಿಲ್ಲ. ಸೊ ಬೆಂದಾದಮೇಲೆ ನಾನೊಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಲೇಯರ್ಸ್ ಇದೆ. ಈಸಿಯಾಗಿ ಕಿತ್ತಿದ್ರೆ ಅದು ಈಸಿಯಾಗಿ ಮುರಿಬೋದು. ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಸಾಫ್ಟಾಗೂ ಇರುತ್ತೆ ತಿನ್ನೋದಕ್ಕೆ. ಸೊ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. So thank you so much for watching my video. Please like, share and subscribe. Thank you.